ನಮಸ್ತೆ ಎಲ್ಲರಿಗೂ. ನನ್ನ ಹಿಂದಿನ ವಿಡಿಯೋದಲ್ಲಿ ದ್ವಿಭಾಷಾ ಇರುವಂತಹ ಶಾಲೆಗಳು ಯಾವ ರೀತಿಯಾಗಿ ಸೇತುಬಂಧ ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಅಂತ ನೋಡಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಿಭಾಷಾ ಅನುಷ್ಠಾನದಲ್ಲಿರುವಂತಹ ಶಾಲೆಗಳಲ್ಲಿ 4 ಮತ್ತು 5ನೇ ತರಗತಿ ಗಣಿತ ಮತ್ತು EVS ಇವೆರಡರ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕುರಿತು ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಾಗೆ ದ್ವಿಭಾಷಾ ಇರುವಂತಹ ಶಾಲೆಗಳು 2 ಮತ್ತು 3ನೇ ತರಗತಿಗೆ ಯಾವುದೇ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ 4 ಮತ್ತು 5ನೇ ತರಗತಿಗೆ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ. ಅದನ್ನು ಯಾವ ಒಂದು ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದನ್ನು ಕೂಡ DSCRT ಅವರೇ ಮಾಡ್ಯೂಲ್ನಲ್ಲಿ ಕೊಟ್ಟಿರೋದ್ರಿಂದ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟೌಟ್ ತೆಗೆದು ಅದನ್ನು ಮಕ್ಕಳಿಗೆ ನೀಡಿದರೆ ಆಯಿತು. ಇಲ್ಲಿ ನೋಡಿ, ಪೂರ್ವ ಪರೀಕ್ಷೆ ಮ್ಯಾಥಮೆಟಿಕ್ಸು 4ನೇ ತರಗತಿ. ಫಸ್ಟ್ ಕ್ವಶನ್ ಏನಿದೆ, ರೈಟ್ ದ ನಂಬರ್ಸ್ 145 ಇನ್ ವರ್ಡ್ಸ್. ಸಂಖ್ಯೆ 145 ಇದನ್ನು ಪದಗಳಲ್ಲಿ ಬರೆಯಿರಿ. ಅಂದರೆ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಅದು ಮ್ಯಾಥ್ಸು EVS ಎರಡರಲ್ಲೂ ಕೂಡ ಪ್ರಶ್ನೆಗಳು ಇಂಗ್ಲೀಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಇಲ್ಲಿ ನಾವು ಆದಷ್ಟು ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಉತ್ತರ ಬರೆಯೋದಕ್ಕೆ ನಾವು ಹೇಳಬೇಕು. ಯಾಕೆ ಅಂದರೆ ನಾವು ಫೈನಲ್ಲಾಗಿ ಸಾಫಲ್ಯ ಪರೀಕ್ಷೆ ಆದಮೇಲೆ ಏನು ಉತ್ತರ ಪತ್ರಿಕೆಯ ವಿಶ್ಲೇಷಣೆ ಮಾಡಿ ಬರಿತೀವಲ್ಲ, A-B ಅಂತ ಗ್ರೇಡ್ ಕೊಡ್ತೀವಲ್ಲ, ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಯಾವ ಒಂದು ವಿದ್ಯಾರ್ಥಿ ಉತ್ತರವನ್ನು ಪೂರ್ತಿಯಾಗಿ ಇಂಗ್ಲೀಷಲ್ಲಿ ಬರೆದಿದ್ದಾರೋ ಆ ವಿದ್ಯಾರ್ಥಿಗೆ A ಗ್ರೇಡು, ಯಾವ ವಿದ್ಯಾರ್ಥಿ ಅರ್ಧ ಇಂಗ್ಲೀಷಲ್ಲಿ ಬರೆದಿರ್ಬೋದು ಅಥವಾ ಕನ್ನಡದಲ್ಲಿ ಬರೆದಿರ್ಬೋದು ಆ ಒಂದು ವಿದ್ಯಾರ್ಥಿಗೆ B ಗ್ರೇಡನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಮಕ್ಕಳಿಗೆ ಮುಂಚೆನೇ ಇದೊಂದು ಹೇಳಬೇಕು, ಆದಷ್ಟು ಒಂದು ಉತ್ತರವನ್ನು ಇಂಗ್ಲೀಷ್ನಲ್ಲಿಯೇ ಮಕ್ಕಳು ಬರೆಯುವಂಥದ್ದು ಇರಬೇಕು. ಇಲ್ಲಿ ಪ್ರೀ ಟೆಸ್ಟ್ನಲ್ಲಿ ಕ್ವಶನ್ಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೋಡಿ, ಒಟ್ಟು 10 ಪ್ರಶ್ನೆಗಳಿವೆ. ಇಲ್ಲೂ ಕೂಡ ನಾವು ಉಳಿದ ಮಕ್ಕಳಿಗೆ 6-7 ಮಕ್ಕಳಿಗೆ ಮಾಡೋ ಥರನೇ ಮೊದಲ 4 FLN ಅಂತ ಕನ್ಸಿಡರ್ ಮಾಡಿ ಮುಂದಿನ ಒಂದು ಪ್ರಶ್ನೆಗಳನ್ನು ನಾವು ಹಿಂದಿನ ತರಗತಿಯ ಅಪೇಕ್ಷಿತ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಅಂತ ಇಲ್ಲಿ ತಿಳ್ಕೋಬೇಕಾಗುತ್ತೆ. ಯಾಕೆಂದರೆ ಮೊದಲ 4 ಪ್ರಶ್ನೆಗಳಲ್ಲಿ B ಬಂದಿರೋ ಮಗು FLNಗೆ ಬರುತ್ತೆ. 4ನೇ ತರಗತಿ ಗಣಿತಕ್ಕೆ ಸಂಬಂಧಿಸಿರೋದಾಯಿತು. 4ನೇ ತರಗತಿ ಗಣಿತಕ್ಕೆ ಸಂಬಂಧಿಸಿದಂತೆ ಸಾಫಲ್ಯ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ. ಇಲ್ಲೂ ಕೂಡ 10 ಪ್ರಶ್ನೆಗಳಿದೆ. ನಾವು ನೋಡ್ಬೋದು, ಇಲ್ಲಿ ಮೊದಲ 4 ಪ್ರಶ್ನೆ ತುಂಬ ಬೇಸಿಕ್ ಆಗಿದೆ. ಈ ರೀತಿಯಾಗಿ 10 ಪ್ರಶ್ನೆಗಳಿದೆ. ಇಲ್ಲಿ ನಾವು ಉಳಿದ ಮಕ್ಕಳಿಗೆ ಹೇಗೆ A-B ಅಂತ ಗ್ರೇಡ್ ಕೊಟ್ಟು FLN ಮಗು ಪರಿಹಾರ ಬೋಧನೆ ಮಗು ಅಂತ ಗುರುತು ಮಾಡ್ಕೋತೀವೋ ಇಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ಕೋಬೇಕು. ಆದರೆ ಯಾವುದೇ ನಾವು ಪ್ರಶ್ನೆ ಪತ್ರಿಕೆ ತಯಾರು ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಗಣಿತದ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಉತ್ತರಗಳು, ಮಾದರಿ ಉತ್ತರಗಳು ನಿಮಗೆ ಬೇಕು ಹೇಳಾದರೆ ದಯಮಾಡಿ ಕಾಮೆಂಟ್ ಮಾಡಿ, ನಿಮಗೆ ಕಳಿಸೋ ಪ್ರಯತ್ನವನ್ನು ಮಾಡ್ತೇನೆ. ಈಗ EVS ನೋಡೋಣ. 4ನೇ ತರಗತಿ EVSನ ಪ್ರೀ ಟೆಸ್ಟ್ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ. ಇಲ್ಲೂ ಕೂಡ ಪ್ರಶ್ನೆಗಳು ಇಂಗ್ಲೀಷ್ನಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ನಾವು ಆದಷ್ಟು ಮಕ್ಕಳಿಗೆ ಉತ್ತರವನ್ನು ಇಂಗ್ಲೀಷ್ನಲ್ಲಿ ಬರೆಯೋದಕ್ಕೆ ಬರೀರಿ ಅಂತ ಹೇಳೋಣ. ಈ ರೀತಿಯಾಗಿದೆ ಪ್ರಶ್ನೆ ಪತ್ರಿಕೆ. ಇಲ್ಲೂ ಕೂಡ 10 ಪ್ರಶ್ನೆಗಳು ಇರೋದನ್ನು ನಾವು ನೋಡ್ಬೋದು. ಈ ಒಂದು ಪ್ರಶ್ನೆ ಪತ್ರಿಕೆಯ ಪ್ರಿಂಟೌಟ್ ತೆಗೆದು ನಾವು ಮಕ್ಕಳಿಗೆ ಕೊಟ್ಟರೆ ಆಯಿತು. ಪೋಸ್ಟ್ ಟೆಸ್ಟ್ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ ನೋಡಿ. ಇಲ್ಲಿ ಪ್ರಶ್ನೆಗಳ ಮುಂದೆ ಅದು ಯಾವ ಒಂದು ಕಲಿಕಾ ಫಲಕ್ಕೆ ಸಂಬಂಧಿಸಿರೋದು ಅಂತಲೂ ಕೊಟ್ಟಿದ್ದಾರೆ. ಪೋಸ್ಟ್ ಟೆಸ್ಟಲ್ಲೂ ಕೂಡ 10 ಪ್ರಶ್ನೆಗಳಿದೆ. ಇಲ್ಲಿ ನಾವು ಗಮನ ನೀಡಬೇಕಾಗಿರೋ ಅಂಶ ಯಾವುದಪ್ಪ ಅಂದರೆ, ಮಗು ಇಂಗ್ಲೀಷ್ನಲ್ಲೇ ಉತ್ತರ ಬರೆಯೋದಕ್ಕೆ ಪ್ರಯತ್ನ ಪಡಬೇಕು. ಅದು ಕನ್ನಡದಲ್ಲಿ ಮಗುಗೆ ವಿಷಯ ಗೊತ್ತಿದೆ, ಅದು ಕನ್ನಡದಲ್ಲಿ ಬರಿತಾ ಇದೆ ಅಂದರೆ ಈಗ ಇರುವಂಥ ಮಾಹಿತಿ ಪ್ರಕಾರ ಆ ಮಗು B ಗ್ರೇಡ್ ಹೋಗುತ್ತೆ ಆ ಒಂದು ಪ್ರಶ್ನೆಗೆ. ಹಾಗಾಗಿ ಮಕ್ಕಳಿಗೆ ಮುಂಚೆನೇ
ಇಂಗ್ಲೀಷ್ನಲ್ಲಿ ಉತ್ತರ ಬರೆಯೋದಕ್ಕೆ ನಾವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಈಗ ಇದೇ ರೀತಿಯಾಗಿ 5ನೇ ತರಗತಿ ಗಣಿತ ಮತ್ತು EVS ನೋಡೋಣ. ತರಗತಿ 5ರ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ. ಇಲ್ಲೂ ಕೂಡ ನಾವು 10 ಪ್ರಶ್ನೆಗಳನ್ನು ನೋಡ್ಬೋದು. ಮಕ್ಕಳಿಗೆ ಆದಷ್ಟು ಇಂಗ್ಲೀಷಲ್ಲಿ ಬರೆಯೋಕ್ಕೆ ಹೇಳೋಣ, ಅದೇ ಇಂಪಾರ್ಟೆಂಟ್ ಇಲ್ಲಿ. ಯಾಕೆಂದರೆ ಮಗು ಹಿಂದಿನ ವರ್ಷ ಒಂದು ವೇಳೆ ಕೆಲವೊಂದು ಸ್ಕೂಲಲ್ಲಿ ಈ ವರ್ಷದಿಂದ ಡೈರೆಕ್ಟು 4-5 ಇಂಗ್ಲೀಷ್ ಮೀಡಿಯಮ್ ಆಗ್ತಾಯಿದೆ, 3-4-5. ಆಗ ಹೋದ ವರ್ಷ ಆ ಮಗು 4ನೇ ತರಗತಿಯನ್ನು ಕನ್ನಡದಲ್ಲಿ ಕಲ್ತಿದ್ದು ಇವಾಗ ಇಂಗ್ಲೀಷಲ್ಲಿ ಬರೀರಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ನಾವಿಲ್ಲಿ ಸ್ವಲ್ಪ ಅವರಿಗೆ ಹೆಚ್ಚಾಗಿ ಪ್ರಾಕ್ಟೀಸನ್ನು ಮಾಡಿಸೋದು ಅವಶ್ಯಕತೆ ಇರುತ್ತೆ. ಈ ರೀತಿಯಾಗಿದೆ ಪೂರ್ವ ಪರೀಕ್ಷೆ. 5ನೇ ತರಗತಿ ಗಣಿತದ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ. ಇಲ್ಲೂ ಕೂಡ ಟೋಟಲ್ಲು 10 ಪ್ರಶ್ನೆಗಳಿದೆ. 5ನೇ ತರಗತಿ EVS ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲೇ ಕೂಡ ಉತ್ತರ ಬರೆಯೋದಕ್ಕೂ ಜಾಗ ಇದೆ. ಹಾಗಾಗಿ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟೌಟ್ ತೆಗೆದು ಮಕ್ಕಳಿಗೆ ಕೊಟ್ಟರೆ ಆಯಿತು. ಇಲ್ಲಿ ನೋಡಿ 7 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 5ನೇ ತರಗತಿ EVSಗೆ ಸಂಬಂಧಿಸಿದಂಥ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ. ಇಲ್ಲಿ ಓರಲ್ ಕ್ವಶನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ರಿಟರ್ನ್ ಕ್ವಶನ್ಸ್ ಈ ರೀತಿಯಾಗಿದೆ. ರಿಟರ್ನ್ ಕ್ವಶನ್ಸ್ ಇಲ್ಲಿ 7 ಪ್ರಶ್ನೆಗಳು ಇದೆ. ಇದನ್ನು ಪ್ರಿಂಟೌಟ್ ತೆಗೆದುಕೊಂಡ್ರೆ ಆಯಿತು. ಈ ರೀತಿಯಾಗಿ ಈ ವರ್ಷ ಸ್ವಲ್ಪ ಈಸಿ ಮಾಡಿದ್ದಾರೆ ಅಂತಲೇ ಅನಿಸುತ್ತೆ. ಇವೆಲ್ಲ DSCRT ವೆಬ್ಸೈಟಲ್ಲಿ ನಮಗೆ ಪ್ರತಿಯೊಂದು ತರಗತಿಯ ಎಲ್ಲ ವಿಷಯದ ಮಾಡ್ಯೂಲ್ಗಳನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು. ಒಂದು ವೇಳೆ ನಿಮಗೆ ಯಾವುದಾದ್ರೂ ಒಂದು ವಿಷಯದ ಮಾಡ್ಯೂಲ್ಗಳ ಒಂದು PDF ಬೇಕು ಅಂತೇಳಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಿಮಗೆ ಕಳಿಸುವಂಥ ಪ್ರಯತ್ನ ಮಾಡ್ತೇನೆ. ಅದೇ ರೀತಿಯಾಗಿ 4 ಮತ್ತು 5ನೇ ತರಗತಿ ಗಣಿತ ಮತ್ತು EVS ಇವೆರಡರ ಮಾದರಿ ಉತ್ತರ ಪತ್ರಿಕೆ ನಿಮಗೆ ಬೇಕು ಅಂತೇಳಿದ್ರೆ ದಯಮಾಡಿ ಕಾಮೆಂಟ್ ಮಾಡಿ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.